ಬಿ ಸರೋಜಾದೇವಿಯವರು ಇವತ್ತು ಅಸ್ತಂಗತ ಆಗಿದ್ದಾರೆ. ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ಭಾಳ ಚಿಕ್ಕವನು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲಿ ಅವರು ಅಭಿನಯ ಮಾಡಿ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಲ್ಲ ಮುಖ್ಯ ಕಲಾವಿದರೊಂದಿಗೆ ನಟಿಸಿದಂಥ ಒಬ್ಬ ಮಹಾನ್ ನಟಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಮೊದಲನೇದಾಗಿ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ. ನಾವು ಹೆಚ್ಚು ಯಾವುದೇ ಚಿತ್ರಗಳಲ್ಲಿ ನಟಿಸಿಲ್ಲ. ಆದರೆ ಒಂದು ಸರಿ ನಾವು ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೆನ್ಸಾರ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದ್ದೆ, ಇದೇ ಮನೆಯಲ್ಲಿ ಬಂದು. ಆವಾಗ ತುಂಬ ನಮಗೆ ಸಹಾಯ ಕೂಡ ಮಾಡಿದರು. ಆದರೆ ಆಮೇಲೆ ನಂತರದ ದಿನಗಳಲ್ಲಿ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಬಂದಿರಲಿಲ್ಲ. ಇವತ್ತು ಅವರ ನಿಧನ ಸುದ್ದಿಯನ್ನು ಕೇಳಿ ನಾನು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆ ನೋವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸರೋಜಾದೇವಿಯವರ ಈ ಮನೆಗೆ ನಾನು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ, ನಮ್ಮ ತಂದೆ PWD ಮಿನಿಸ್ಟರ್ ಆಗಿದ್ದಾಗ ರುದ್ರಮ್ಮನವರು ನಮ್ಮನ್ನೆಲ್ಲ ಊಟಕ್ಕೆ ಕರೆದಿದ್ದರು. ಆ ಸಮಯದಲ್ಲಿ ನಾನಿಲ್ಲಿ ಬಂದು ಅವ್ರ ಜೊತೆ ಇದ್ದೆ. ನಂತರ ಅನೇಕ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಭಾಗವಹಿಸ್ತಿದ್ದರು, ಮನೆಗೂ ಬಂದಿದ್ದರು. ಮತ್ತು ದೂರವಾಣಿ ಅವ್ರು ಮೊನ್ನೆ ಈಗೊಂದು 2 ತಿಂಗಳ ಹಿಂದೆ ಅವರ ಮಗಳ ಹತ್ರ ಹೇಳಿ ಕಳಿಸಿದ್ರು, ರಾಣಿ ಸತೀಶ್ಗೆ ಬರಲಿ ಮನೆಗೆ ಅಂತ. ಹೀಗೆ ಆಗಲಿಲ್ಲ, ಬರೋಕ್ಕಾಗಲಿ. ಆದರೆ ಇವತ್ತು ನನಗೆ ಅನ್ನಿಸ್ತಾ ಇದೆ, ಹೋಗಬೇಕಾಗಿತ್ತು, ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತ. ಆದರೆ ನಾವಿವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಕರ್ನಾಟಕಕ್ಕೆ ಅವರು, ಅದರಲ್ಲೂ ಮಹಿಳೆಯರ ಬಗ್ಗೆ ಮಹಿಳಾ ಕಲಾವಿದರಿಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ. ಅವರು ಯಾವತ್ತೂ ತಮ್ಮದೇ ಆದಂಥ ಒಂದು ಘನತೆಯನ್ನು ಕಾಪಾಡಿಕೊಂಡು ಅದನ್ನು ಕೊನೆ ತನಕ ಉಳಿಸ್ಕೊಂಡು ಬಂದಂಥ ಖ್ಯಾತಿ ಬಿ ಸರೋಜಾದೇವಿ ಅವರಿಗೆ ಸಲ್ತದೆ. ಪಂಚಭಾಷಾ ತಾರೆಯಾಗಿ ಅನೇಕ ಭಾಷೆಗಳಲ್ಲಿ ಅವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದರು. ಅದರಲ್ಲೂ ಅವರು ಮಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಮ್ಮನ ಪವಾಡ, ಹೀಗೆ ಅನೇಕ ಚಿತ್ರಗಳು ಜನಮಾನಸದಲ್ಲಿ ಉಳಿಯುವಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಇವತ್ತಿಗೂ ಎಂದೆಂದಿಗೂ ಅದು ಯಾರೂ ಕನ್ನಡಿಗರು ಮರೆಯುವಂಥದ್ದಿಲ್ಲ. ಅಷ್ಟು ಒಳ್ಳೆಯ ಅದ್ಭುತ ಕಲಾವಿದೆಯಾಗಿ ತುಂಬು ಜೀವನವನ್ನು ನಡೆಸಿದ್ದಾರೆ. 87 ವರ್ಷದ ಜೀವನದಲ್ಲಿ ಅವರು ಅನೇಕ ಒಳ್ಳೆಯದನ್ನು ಕಂಡಿರ್ತಕ್ಕಂಥ ಖ್ಯಾತಿ ಮತ್ತು ಅವರ ಶಕ್ತಿ ಇತ್ತು. ಅವರಿಗೆ, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ನಾನಾದರೂ ಹಾರೈಸ್ತಾ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.